Electoral roll, the integrity in Bihar and new EVM's protocol. What is this news about? ರೀಸೆಂಟ್ ಆಗಿ ಬಿಹಾರ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫ್ರೆಶ್ ವೋಟರ್ ಎಲೆಕ್ಟೋರಲ್ ರೂಲ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಬೇಕು ಅಂತ ಹೇಳಿ ಡಿಸಿಷನ್ ತಗೊಂಡಿದೆ. ಅದಕ್ಕೋಸ್ಕರ ಬಿಹಾರ್ ಅಲ್ಲಿ ಫ್ರೆಶ್ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದೆ. ಸೊ ಯಾರೆಲ್ಲ 2003ರ ಎಲೆಕ್ಟೋರಲ್ ರೂಲ್ಸ್ ಅಂದ್ರೆ 2003ರಲ್ಲಿ ಎಲೆಕ್ಟೋರಲ್ ರೂಲ್ಸ್ ನ ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ, ಅಲ್ಲಿ ಯಾರ್ದೆಲ್ಲ ಹೆಸರು ಬಿಟ್ಟು ಹೋಗಿದೆ ಮತ್ತೆ ಈಗ ಹೊಸದಾಗಿ ಏನಾದ್ರು ಸಬ್ಮಿಟ್ ಮಾಡ್ಬೇಕು ಅಂತಂದ್ರೆ ಯಾರಿಗೆಲ್ಲ 18 ವರ್ಷ ತುಂಬಿದೆ ಅವ್ರುಗಳು ಹೊಸದಾಗಿ ಡಾಕ್ಯುಮೆಂಟ್ ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಫ್ರೆಶ್ ಆಗಿ ಅವರು ಮತ್ತೆ ಜಾಯಿನ್ ಆಗುವಂತಹ ಅವಕಾಶವನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಲ್ಪಿಸ್ತದೆ. Amrinda, here in detail we will discuss how fresh voter rolls in Bihar begins. Why this fresh electoral rolls can be seen in Bihar, especially in Bihar. Welcome to News Navigator program of Shankar IAS Academy. Election Commission of India, it is a constitutional body. We know that. In polity, under GS2 paper, we can see the constitutional and non-constitutional borders. In that, Election Commission of India is a constitutional body because it got power under Article 324 of the Constitution. So, what Election Commission of India will do? Election Commission of India will conduct election to Lok Sabha and Rajya Sabha, and also to the state assemblies. Then, what about Panchayat and municipalities? Who will conduct election to Panchayat and municipalities? Panchayat ಮತ್ತೆ municipalities ಗೆ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಬರೀ ಎಲೆಕ್ಷನ್ ಮಾತ್ರ ಕಂಡಕ್ಟ್ ಮಾಡಲ್ಲ. ಎಲೆಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ವೋಟರ್ಸ್ ಬೇಕಾಗಿರ್ತಾರೆ. ಆ ವೋಟರ್ಸ್ ಗಳಿಗೂ ಕೂಡ ವೋಟರ್ಸ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಬಿಕಾಸ್ 18 ವರ್ಷ ಆಗಿದ್ರೆ ಮಾತ್ರ ನಾವು ವೋಟ್ ಅನ್ನ ಹಾಕ್ಲಿಕ್ಕಾಗತ್ತಲ್ವಾ. ಸೊ ಅದಕ್ಕೋಸ್ಕರ ಎಲೆಕ್ಟೋರಲ್ ರೋಲ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಆ ಎಲೆಕ್ಟೋರಲ್ ರೋಲ್ಸ್ ಅಲ್ಲಿ ಯಾರೆಲ್ಲ ವೋಟ್ ನ ಹಾಕ್ಬೋದು ಅವರ ಹೆಸರುಗಳನ್ನ ನೋಂದಾಯಿಸಲಾಗುತ್ತೆ. ಅದನ್ನ ಪ್ರಿಪೇರ್ ಮಾಡೋ ಜವಾಬ್ದಾರಿ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಇರುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಈ ಎಲೆಕ್ಟೋರಲ್ ರೋಲ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಜವಾಬ್ದಾರಿ ಎಲ್ಲಿಂದ ಬರುತ್ತದೆ? ಸೊ ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಅಲ್ಲಿ ಆರ್ಟಿಕಲ್ 324 ನ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಪಡ್ಕೊಳ್ತಾ ಇದೆ. ನಂತರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಇದರಿಂದ ಕೂಡ ಎಲೆಕ್ಟೋರಲ್ ರೋಲ್ ನ ಪ್ರಿಪೇರ್ ಮಾಡುವಂತಹ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದೆ. ಅದರ ನಂತರ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್ 1960 ಇದರಿಂದ ಕೂಡ so from the above mentioned articles or above mentioned acts or rules, Election Commission of India will get the power to make electoral rules. Here, election na ನಡೆಯೋಕೆ ಮುಂಚೆ ಡ್ರಾಫ್ಟ್ ಎಲೆಕ್ಟೋರಲ್ ರೂಲ್ಸ್ ನ ಪ್ರಿಪೇರ್ ಮಾಡಲಾಗುತ್ತೆ. ಈ ಡ್ರಾಫ್ಟ್ ಎಲೆಕ್ಟೋರಲ್ ರೂಲ್ಸ್ ನ ಯಾವ ರೀತಿ ಪ್ರಿಪೇರ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಟ್ರಾನ್ಸ್ಪರೆನ್ಸಿ ಬೇಕಾಗುತ್ತೆ. ಯಾರೆಲ್ಲ ಇದ್ದಾರೆ ಅಂತ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ಅದನ್ನ ಸ್ಪೆಷಲ್ ಸಮ್ಮರಿ ರಿವಿಷನ್ ನ ಮೂಲಕ ಪ್ರಿಪೇರ್ ಮಾಡಲಾಗುತ್ತೆ. ಸ್ಪೆಷಲ್ ಸಮ್ಮರಿ ರಿವಿಷನ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಂತರ ಆಸ್ ಪರ್ ರೂಲ್ 25 ಸಬ್ ಕ್ಲಾಸ್ 1 ಆಫ್ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟೋರಲ್ ರೋಲ್, ನಾವಿಲ್ಲೇನ್ ನೋಡಿದ್ವಿ ಅಲ್ವಾ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟೋರಲ್ ರೋಲ್ ಅಂತ ಹೇಳ್ಬಿಟ್ಟು, ಇದರಲ್ಲಿ 25 ಸಬ್ ಕ್ಲಾಸ್ 1 ಅಂಡರ್ ಅಲ್ಲಿ ಇಟ್ ವಿಲ್ ಗೆಟ್ ಅ ಪವರ್ ಟು ಪ್ರಿಪೇರ್ ಎಲೆಕ್ಟೋರಲ್ ರೂಲ್ಸ್. ಸೊ ಇದ್ರ ಪ್ರಕಾರ ಇಂಟೆನ್ಸಿವ್ ರಿವಿಷನ್ ಮೊದಲಿಗೆ 3 ತರದಲ್ಲಿ ರಿವಿಷನ್ ಮಾಡಲಾಗುತ್ತೆ. ಮೊದಲನೇದಾಗಿ ಇಂಟೆನ್ಸಿವ್ ರಿವಿಷನ್, ಎರಡನೇದಾಗಿ ಸಮ್ಮರಿ ರಿವಿಷನ್, ಮೂರನೇದಾಗಿ ಪಾರ್ಟ್ಲಿ ಇಂಟೆನ್ಸಿವ್ ಅಂಡ್ ಪಾರ್ಟ್ಲಿ ಸಮ್ಮರಿ ರಿವಿಷನ್. 3 ರೀತಿಯಾದಂತಹ ಎಲೆಕ್ಟೋರಲ್ ರೂಲ್ಸ್ ಗಳನ್ನ ಇಲ್ಲಿ ಪ್ರಿಪೇರ್ ಮಾಡಲಾಗುತ್ತೆ. ಈಗ ಬಿಹಾರ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಗೊಂಡ್ಬಂದಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ತಗೊಬಂದಿದೆ. ಇದರ ಮೂಲಕ ಬಿಹಾರ್ ಅಲ್ಲಿ 2003ರಲ್ಲಿ ಯಾರೆಲ್ಲ ವೋಟರ್ಸ್ ಗಳ ಲಿಸ್ಟ್ ನ ತೆಗೆದಾಕಿದ್ರು, ಯಾರೆಲ್ಲ ಜಾಯಿನ್ ಆಗಿರ್ಲಿಲ್ಲ ಅವರು ಇವಾಗ ಜಾಯಿನ್ ಆಗ್ಬಹುದು ಅಂತ ಹೇಳಿ ಹೇಳಲಾಗ್ತದೆ. ಸೊ ಇವಾಗ ಯಾರೆಲ್ಲ ಫ್ರೆಶ್ ಎಲಿಜಿಬಿಲಿಟಿ ಪ್ರೂಫ್ ನ ಅಪ್ಲೈ ಮಾಡಬಹುದು, ವಿಚ್ ಇಸ್ ನಥಿಂಗ್ ಬಟ್ ಲಾಸ್ಟ್ ಇಂಟೆನ್ಸಿವ್ ರಿವಿಷನ್ ಬಿಹಾರ್ ಅಲ್ಲಿ ಆಗಿದ್ದು 2003ರಲ್ಲಿ ನಡೆದದ್ದು.
ಈ ಒಂದು ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಬರ್ತ್ ಪ್ರೂಫ್ ಮತ್ತೆ ಪೋಷಕರ ಒರಿಜಿನಲ್ ಪ್ರೂಫ್ ಅಂದ್ರೆ ಅವರ ಹುಟ್ಟಿದ ಸ್ಥಳ ಯಾವುದು ಆ ಪ್ರೂಫ್ ಅನ್ನ ಮ್ಯಾಂಡೇಟರಿ ಆಗಿ ತಗೊಂಡಿರ್ತಿತ್ತು. ಸೊ ಯಾವ ರೀತಿಯಾದಂತಹ ಪ್ರೂಫ್ ಗಳನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹೊಸ ಡಾಕ್ಯುಮೆಂಟ್ಸ್ ಯಾವ್ಯಾವದನ್ನ ರಿಕ್ವೈರ್ಮೆಂಟ್ ನ ತಗೊಳ್ತಿದೆ ಅಂತ ಹೇಳ್ಬಿಟ್ಟು, ಮೊದ್ಲಿಗೆ ಯಾರು 1987 ಜುಲೈ 1ಕ್ಕಿಂತ ಮುಂಚೆ ಹುಟ್ಟಿರ್ತಾರೆ, 1987 ಮತ್ತೆ ಜುಲೈ 1ಕ್ಕಿಂತ ಮುಂಚೆ ಹುಟ್ಟಿರ್ತಾರೆ ಅಲ್ವಾ, ಅವರು ಡೇಟ್ ಆಫ್ ಬರ್ತ್ ಅಥವಾ ಪ್ಲೇಸ್ ಆಫ್ ಬರ್ತ್ ಪ್ರೂಫ್ ಅನ್ನ ಸಬ್ಮಿಟ್ ಮಾಡೋದು ಮ್ಯಾಂಡೇಟರಿ. ನಂತರ ಎರಡನೇದಾಗಿ ಯಾರೆಲ್ಲ ಬಿಟ್ವೀನ್ ಜುಲೈ 1 ಅಂಡ್ ಜುಲೈ 1 1987 ಇಂದ ಡಿಸೆಂಬರ್ 2 2004 ಇದರ ನಡುವೆ ಜನಿಸಿರ್ತಾರಲ್ವಾ, ಅವರೇನಾದ್ರೂ ಅವರ ಪೋಷಕರ ಅದರಲ್ಲೂ ಕೂಡ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರದು ಡೇಟ್ ಆಫ್ ಬರ್ತ್ ಅಥವಾ ಪ್ರೂಫ್ ಆಫ್ ಬರ್ತ್ ಎರಡನ್ನು ಕೊಡ್ಬೇಕಾಗುತ್ತೆ. ಅಂದ್ರೆ ಪ್ಲೇಸ್ ಆಫ್ ಬರ್ತ್ ಬಗ್ಗೆ, ಡೇಟ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಎರಡರದ್ದು ಕೂಡ ಇಲ್ಲಿ ಪೇರೆಂಟ್ಸ್ ಯಾರ್ದಾದ್ರೂ ಒಬ್ರದು ಅಂದ್ರೆ ಫಾದರ್ ಆದ್ರೂ ಆಗಿರ್ಬೋದು ಅಥವಾ ಮದರ್ ಆದ್ರೂ ಆಗಿರ್ಬೋದು, ಇಲ್ಲಿ ತಮ್ಮದೇ ಆದ ಡೇಟ್ ಆಫ್ ಬರ್ತ್ ಅಥವಾ ಪ್ಲೇಸ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಸಾಕು. ನಂತರ ಡಿಸೆಂಬರ್ 2 2004 ನಂತರ ಯಾರೆಲ್ಲ ಜಾಯಿನ್ ಆಗ್ಬೇಕು, ಅವರು 2004 ನಂತರ ಹುಟ್ಟಿದ್ರೆ ಅವರು ತನ್ನ ಎರಡು ಪೇರೆಂಟ್ಸಿನ ಪ್ಲೇಸ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ ಅನ್ನ ಕೊಡ್ಬೇಕು. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ಯಾವ ಬೇಸಿಸ್ ಮೇಲೆ ತಗೊಬಂದಿದೆ ಅಂದ್ರೆ, ಈ ರೂಲ್ಸ್ ನ ಯಾವ ಬೇಸಿಸ್ ಮೇಲೆ ತಗೊಬಂದಿದೆ ಅಂದ್ರೆ ಸಿಟಿಸನ್ಶಿಪ್ ಆಕ್ಟ್ 1955. ನೀವು ಪಾಲಿಟಿ ಲಕ್ಷ್ಮೀಕಾಂತ್ಗೆ ಹೋಗ್ಬಿಟ್ಟು ಎಲೆಕ್ಷನ್ ಸಿಟಿಸನ್ಶಿಪ್ ಆಕ್ಟ್ ಬಗ್ಗೆ ನಾವು ನೋಡ್ಕೊಂಡ್ರೆ ಅಲ್ಲಿ ನೀವು ಈ ರೀತಿಯಾದಂತಹ ಡಿವಿಷನ್ ನ ನೋಡ್ಬೋದಾಗುತ್ತೆ. ಸೊ ಸಿಟಿಸನ್ಶಿಪ್ ಆಕ್ಟ್ 1955 ಅನ್ನ ಆರಿಜಿನ್ ಅಥವಾ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಈ ಒಂದು ಡೀಟೈಲ್ ಅನ್ನ ನ್ಯೂ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ಗೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಗೋಬಹುದು. ಈ ಇಂಟೆನ್ಸಿವ್ ರಿವಿಷನ್ಗೆ ಕಾನೂನು ಆಧಾರಗಳೇನು ಅಥವಾ ಲೀಗಲ್ ಬೇಸಿಸ್ ಮತ್ತೆ ಅಥವಾ ಹಿಂದೆ ಏನಾದ್ರೂ ಈ ರೀತಿಯಾದಂತಹ ಇಂಟೆನ್ಸಿವ್ ಸರ್ವೆಯನ್ನ ಮಾಡಿದ್ರ ನೋಡ್ಕೊಳ್ಳೋಣ. 1952 ಮತ್ತೆ 2004 ನಡುವೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಅಧಿಕಾರವನ್ನ ಯೂಸ್ ಮಾಡಿ. ಸೊ ಅವಾಗಿಂದ 13 ಬಾರಿ ಇದನ್ನ ಬಳಸಿದೆ. ಯಾವ್ದನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಬಳಸಿದೆ. ಈ ಅಧಿಕಾರವನ್ನ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಈ ಒಂದು ಆಕ್ಟಿನ ಅಡಿಯಲ್ಲಿ 24 ಸೆಕ್ಷನ್ 24 ನ ಅಂಡರ್ ಸೆಕ್ಷನ್ 21 ಅಂಡರ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡ್ಲಾಗ್ತದೆ ಇಂಟೆನ್ಸಿವ್ ರಿವಿಷನ್ ತಗೊಳ್ಳೋದನ್ನ. ಸೊ ಸೆಕ್ಷನ್ 21 ಎಲೆಕ್ಷನ್ ಕಮಿಷನ್ಗೆ ಮತದಾರರ ಪಟ್ಟಿ ಅಥವಾ ಎಲೆಕ್ಟೋರಲ್ ರೋಲ್ ನ ತಯಾರಿಸಲು ಅನುವು ಮಾಡಿಕೊಟ್ಟಿದೆ. ನಂತರ ಹೇಗೆ ಎಲೆಕ್ಟೋರಲ್ ರೋಲ್ ನ ಮಾಡ್ಲಾಗತ್ತೆ, ಪ್ರೊಸೆಸ್ ಏನು, ಪ್ರೊಸೆಸ್ ಇದ್ದೇ ಇರುತ್ತಲ್ವಾ ಎಲೆಕ್ಟೋರಲ್ ರೋಲ್ಸ್ ನ ಪ್ರಿಪೇರ್ ಮಾಡೋದಕ್ಕೆ. ಸೊ ಇಲ್ಲಿ ನಾವು ಪ್ರೊಸೆಸ್ ನ ನೋಡ್ಬೋದಾಗುತ್ತೆ. ಮೊದಲನೇ ಪ್ರೊಸೆಸ್ ಏನು, ಮೊದಲಿಗೆ ಸ್ಟೆಪ್ ಏನು ಅಂತ ಹೇಳಿದ್ರೆ, ಬೂತ್ ಲೆವೆಲ್ ಆಫೀಸರ್ಸ್ ಏನಿರ್ತಾರೆ ಇವರು ಬೂತ್ ಲೆವೆಲ್ ಆಫೀಸರ್ಸ್. ಈ ಬೂತ್ ಲೆವೆಲ್ ಆಫೀಸರ್ಸ್ ಒಬ್ಬೊಬ್ರು ಮನೆಗೂ ಹೋಗ್ಬಿಟ್ಟು ಅವರ ಪ್ರೂಫ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಮಯದಲ್ಲಿ ಮುಂಚೆ ಭರ್ತಿ ಮಾಡಿರುವ ಅಥವಾ ಪ್ರೀ ಫಿಲ್ಡ್ ಫಾರ್ಮ್ಸ್ ಅಂತ ಏನ್ ಕರಿತೀವಲ್ವಾ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಾಗುತ್ತೆ. ನಂತರ ಮೇಲೆ ತಿಳಿಸಿದಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದ್ರೆ ಡೇಟ್ ಆಫ್ ಬರ್ತ್, ಪ್ರೂಫ್ ಆಫ್ ಪ್ಲೇಸ್ ಇದನ್ನೆಲ್ಲದನ್ನು ಕೂಡ ಆ ಡಾಕ್ಯುಮೆಂಟ್ ಜೊತೆಗೆ ಟ್ಯಾಗ್ ಮಾಡಿಬಿಟ್ಟು ಡೇಟ್ ಆಫ್ ಬರ್ತ್ ಮತ್ತೆ ಪ್ರೂಫ್ ಆಫ್ ಬರ್ತ್ ಅಥವಾ ಅವರ ಪೇರೆಂಟ್ಸ್ ಇದನ್ನ ಕಲೆಕ್ಟ್ ಮಾಡ್ತಾರೆ. ಹೀಗೆ ಫಿಸಿಕಲಿ ಆದ್ರೂ ಮಾಡ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಹೋಗ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೆಟ್ ಈ ವೆಬ್ಸೈಟ್ ಅಲ್ಲೂ ಕೂಡ ಸಬ್ಮಿಟ್ ಮಾಡಬಹುದಾಗುತ್ತೆ. ನಂತರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಸೆಕ್ಷನ್ 23 ಅಡಿಯಲ್ಲಿ ಕೊಟ್ಟಿರುವಂತಹ ಅಧಿಕಾರವನ್ನ ಯೂಸ್ ಮಾಡಿ ಎಲೆಕ್ಟೋರಲ್ ರಿಜಿಸ್ಟರ್ ಆಫೀಸರ್ ವೋಟಿಂಗ್ ಎಲಿಜಿಬಿಲಿಟಿಯನ್ನ ವೆರಿಫೈ ಮಾಡ್ತಾರೆ. ಸೊ ವೋಟಿಂಗ್ ಎಲಿಜಿಬಿಲಿಟಿಯನ್ನ ವೆರಿಫೈ ಮಾಡೋದು ಯಾರು, ಎಲೆಕ್ಟೋರಲ್ ರಿಜಿಸ್ಟರ್ ಆಫೀಸರ್. ಬೂತ್ ಲೆವೆಲ್ ಆಫೀಸರ್ಸ್ ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇವರು ಮಾಡಿದಂತಹ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡದ್ಮೇಲೆ ಪ್ರಾಪರ್ ಆಗಿದೆಯಾ ಇಲ್ವಾ, ಏನಾದ್ರೂ ಎಲಿಜಿಬಿಲಿಟಿಯಲ್ಲಿ ಅಬ್ಜೆಕ್ಷನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ ಯಾರು, ಅಸಿಸ್ಟೆಂಟ್ ಎಲೆಕ್ಟೋರಲ್ ಆಫೀಸರ್ಸ್. ಸೊ ಹೀಗೆ 3 ಲೆವೆಲ್ ಅಲ್ಲಿ ಪ್ರೊಸೆಸ್ ನಡೆಯುತ್ತೆ. ನೆಕ್ಸ್ಟ್ ನಂತರ
ಡಾಕ್ಯುಮೆಂಟ್ ಏನಾದ್ರು ಕರೆಕ್ಟ್ ಇದ್ರೆ ಅಪ್ರೂವ್ ಮಾಡ್ಲಾಗುತ್ತೆ. ಅದ ನಂತರ ಸೆಕ್ಷನ್ 24ರ ಅಡಿಯಲ್ಲಿ ಎಲೆಕ್ಟೋರಲ್ ರೋಲ್ ಆಫೀಸರ್ ತಗೊಳ್ಳೋಂತಹ ಡಿಸಿಷನ್ ವಿರುದ್ಧ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಚೀಫ್ ಎಲೆಕ್ಟೋರಲ್ ಆಫೀಸರ್ಸ್ಗೆ ಅಪೀಲ್ ಅನ್ನ ಮಾಡಬಹುದಾಗುತ್ತೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರೊಸೆಸ್ ಏನಿದೆ, ಈ ಪ್ರೊಸೆಸ್ ಮುಗಿದ್ಮೇಲೆ ಎಲೆಕ್ಟೋರಲ್ ರೋಲ್ ಆಫೀಸರ್ ಫೈನಲ್ ಡಿಸಿಷನ್ ತಗೋತಾರಲ್ವಾ, ಇದು ಸರಿ ಇದೆಯಾ ಅಥವಾ ತಪ್ಪಾ ಅಂತ ಹೇಳ್ಬಿಟ್ಟು ನಾವು ಅಪೀಲ್ ಅನ್ನ ಒಪ್ಬೋದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ, ಆರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಾದ್ರು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಚೀಫ್ ಎಲೆಕ್ಟೋರಲ್ ಆಫೀಸರ್. ಸೊ ಎರಡು ಜನದ ಹತ್ರ ನಾವು ಅಪೀಲ್ ಅನ್ನ ತಗೊಂಡು ಹೋಗ್ಬೋದಾಗುತ್ತೆ. ಸೊ ವೈ ದೇ ಚೂಸ್ಡ್ ಇಂಟೆನ್ಸಿವ್ ರಿವಿಷನ್? ವೈ ಇಂಟೆನ್ಸಿವ್ ರಿವಿಷನ್ ಇಸ್ ನೀಡೆಡ್ ನೌ? ಸೊ ವೈ ಅಂತ ಹೇಳಿದ್ರೆ ಬಿಹಾರಲ್ಲಿ 2003 ಆದ್ಮೇಲೆ ಅಂದ್ರೆ 22 ವರ್ಷಗಳ ನಂತರ ಮೊದಲಿಗೆ ಈ ಒಂದು ಡಾಕ್ಯುಮೆಂಟ್ ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ರೀಸನ್ ಏನು ಅಂತ ಹೇಳಿದ್ರೆ ರ್ಯಾಪಿಡ್ ಅರ್ಬನೈಸೇಷನ್ ಆಗಿರ್ಬೋದು, ಮೈಗ್ರೇಷನ್ ಆಗಿರ್ಬೋದು, ಅನ್ರಿಪೋರ್ಟೆಡ್ ಡೆತ್ಸ್ ಗಳಾಗ್ತಿರ್ಬೋದು, ಅಥವಾ ಫಾರಿನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳು ಬಂದಿರಬಹುದು. ನೀವು ಎಲಿಜಿಬಲ್ ವೋಟರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಫ್ರೆಶ್ ಅಕ್ಯುರೇಟ್ ಡಾಕ್ಯುಮೆಂಟ್ಸ್ ನ ತಗೊಂಡ್ಬರೋದಕ್ಕೋಸ್ಕರ ಈಗ ಎರರ್ ಫ್ರೀ ಎಲೆಕ್ಟೋರಲ್ ರೋಲ್ಸ್ ಅನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಹಾರಿಂದ ಇಮಿಗ್ರೇಷನ್ ಎಮಿಗ್ರೇಷನ್ ಎರಡು ಕೂಡ ಜಾಸ್ತಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಬಿಹಾರಲ್ಲಿ ಔಟ್ ಗೋಯಿಂಗ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ, ಇನ್ಕಮಿಂಗ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ. ಜಾಬ್ಗೋಸ್ಕರ, ಮ್ಯಾರಿಟಲ್ ಪರ್ಪಸ್ಗೋಸ್ಕರ, ಹೀಗೆ ಪಾಪ್ಯುಲೇಷನ್ ಅಲ್ಲಿ ಮೈಗ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಿ, ವೈ ದಿಸ್ ಇಂಟೆನ್ಸಿವ್ ರಿವಿಷನ್, ಮತ್ತೆ ಯಾರು ಇದಕ್ಕೆ ಪವರ್ ನ ಕೊಡ್ತಾ ಇದ್ದಾರೆ, ಬಿಹಾರ್ ಅಲ್ಲಿ ಈಗ ಇಂಟೆನ್ಸಿವ್ ರಿವಿಷನ್ ನ ಮಾಡ್ತಾರೆ, ಇದೆಲ್ಲದೂ ಕೂಡ ನಮಗ್ ತಿಳಿತು. ಆಕ್ಟ್ಸ್ ಗಳ ಮೂಲಕ ಕೂಡ ನಮಗೆ ಯಾವ್ಯಾವ ಪವರ್ ಸಿಕ್ಕಿದೆ, ಸೆಕ್ಷನ್ 24 ಆಫ್ RPA ಆಕ್ಟ್ ಅಥವಾ 21 ರೂಲ್ಸ್, ಇದೆಲ್ಲದೂ ಕೂಡ ನಮಗ್ ಗೊತ್ತಾಯ್ತು. ಬಟ್ ವೈ ಬಿಹಾರ್ ನೌ? ಎಲೆಕ್ಟೋರಲ್ ರೋಲ್ ಯಾಕೆ ಬಿಹಾರ್ ಅಲ್ಲಿ, ಅದು 22 ವರ್ಷಗಳ ನಂತರ ಅಂತ ಹೇಳ್ಬಿಟ್ಟು ನೋಡ್ಕೊ. ಭಾರತದಲ್ಲಿ ಹೆಚ್ಚಾಗಿ ಮೈಗ್ರೇಷನ್ ರೇಟ್ಸ್ ಗಳು ಜಾಸ್ತಿ ಆಗ್ತದೆ ಅಥವಾ ವಲಸಿಗರನ್ನ ಹೊಂದಿರುವಂತಹ ರಾಜ್ಯ ಬಂದ್ಬಿಟ್ಟು ಬಿಹಾರ್ ಆಗಿದೆ. ಇಲ್ಲಿ ಈ ವರ್ಷದ ಕೊನೆಯಲ್ಲಿ ಅಂದ್ರೆ 2025ರ ಹೊತ್ತಿಗೆ ಎಲೆಕ್ಷನ್ ಆಗುವಂತಹ ಚಾನ್ಸಸ್ ಇದೆ. ಎಲೆಕ್ಷನ್ ನ ಕಂಡಕ್ಟ್ ಆಗುತ್ತೆ. 2003ರ ಡಾಟಾ ತುಂಬಾನೇ ಹಳೆಯದು ಮತ್ತು ಎಷ್ಟೋ ಜನರು ಎಲೆಕ್ಟೋರಲ್ ರೋಲ್ ಇಂದ ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ತಮ್ಮ ಹೆಸರನ್ನ ಕಾಣದೇ ಇರೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಅದಕ್ಕೋಸ್ಕರ ಈಗ ಹೊಸದಾಗಿ ಫ್ರೆಶ್ ಎಲೆಕ್ಟೋರಲ್ ರೋಲ್ ನ ತರ್ತಾ ಇದ್ದಾರೆ. 2024ರ ಲೋಕಸಭಾ ಎಲೆಕ್ಷನ್ ನಾವು ನೋಡ್ಕೊಂಡ್ರೆ, ಆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಆವಾಗ ವೋಟರ್ಸ್ ಜಸ್ಟ್ 56% ಅಷ್ಟೇ ವೋಟ್ ಹಾಕಿರ್ತಾರೆ. ಎಲೆಕ್ಷನ್ ಯಾವ್ದ್ರಲ್ಲಿ? ಲೋಕಸಭಾ ಎಲೆಕ್ಷನ್ ನ ಟೈಮ್ ಅಲ್ಲಿ. ಸೊ ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ 56% ವೋಟ್ ಹಾಕಿರೋದು ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ 66% ವೋಟ್ ಆಗಿರುತ್ತೆ. ನ್ಯಾಷನಲ್ ಆನ್ ಅನ್ ಆವರೇಜ್ ಲೆವೆಲ್ ನ ಕಂಪೇರ್ ಮಾಡ್ಕೊಂಡ್ರೆ 56 ಇಸ್ ಲೆಸ್ ದನ್ 10% ಗಿಂತ ಕಡಿಮೆ ಇದೆ ಓವರ್ ಆಲ್ ಗೆ ಕಂಪೇರ್ ಮಾಡ್ಕೊಂಡ್ರೆ. ಅದರಿಂದ 56% ಅಂದ್ರೆ ಲಿಟಲ್ ಬಿಟ್ ಮೋರ್ ದನ್ ಹಾಫ್ ಅಂತ ಅರ್ಥ. 100% ವೋಟ್ ಅಲ್ಲಿ ಜಸ್ಟ್ 56% ಅಷ್ಟೇ ಆಗಿದೆ, ರಿಮೈನಿಂಗ್ 44% ವೋಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಫ್ರೆಶ್ ಎಲೆಕ್ಟೋರಲ್ ರೋಲ್ ನ ತಗೊಂಡ್ಬಂದ್ಬಿಟ್ಟು ಇನ್ನು ಕೂಡ ವೋಟರ್ಸ್ ಸಂಖ್ಯೆಯನ್ನ ಜಾಸ್ತಿ ಮಾಡ್ಬೇಕು. ಬಟ್ ಹೇಗ್ ಜಾಸ್ತಿ ಮಾಡ್ಲಿಕ್ಕಾಗತ್ತೆ? ಮೈಗ್ರೇಷನ್ ಜಾಸ್ತಿ ಆಗ್ತಿದೆ, ಇದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟೆಪ್ಸ್ ನ ತಗೊಳ್ಳೇಬೇಕಲ್ವಾ? ಯಾವ ರೀತಿಯಾದಂತಹ ಸ್ಟೆಪ್ಸ್ ನ ತಗೊಂಡ್ಬಂದಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ ಇವಾಗ. ಸೊ ವೈ ದಿಸ್ ಲೆಸ್ ವೋಟರ್ಸ್ ಇನ್ ಬಿಹಾರ್? ವೋಟರ್ ಟರ್ನ್ ಔಟ್ ಅಂತೂ ತುಂಬಾ ಲೆಸ್ ಇದೆ. ಸೊ ಯಾಕೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ರೀಸನ್ ವಿ ಕ್ಯಾನ್ ಸೇ ಹಿಯರ್ ಇಸ್ ಲಾರ್ಜ್ ಮೈಗ್ರೆಂಟ್ ಪಾಪ್ಯುಲೇಷನ್. ಎಸ್, ಆಲ್ರೆಡಿ ಹೇಳಿದೆ, ಅರ್ಬನೈಸೇಷನ್ ಅಥವಾ ವರ್ಕ್ ಫೋರ್ಸ್ ಜಾಸ್ತಿ ಆಗ್ತಿರೋದು, ಮ್ಯಾರೇಜ್ ಪರ್ಪಸ್ಗೋಸ್ಕರ ಈ ರೀತಿಯಾಗಿ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಡ್ಯೂ ಟು ದೀಸ್ ದೇ ಆರ್ ಅನೇಬಲ್ ಟು ಕ್ಯಾಶ್ ದೇರ್ ವೋಟ್ಸ್. ಬಿಕಾಸ್ ಎಷ್ಟೋ ಜನಕ್ಕೆ ತಮ್ಮ ಸ್ಥಳಕ್ಕೆ ಹೋಗಿ ವೋಟ್ ಮಾಡೋದು ಕಷ್ಟ ಆಗಿತ್ತು. ಹಿಯರ್ ಹೌ ದಿಸ್ loopholes can be filled by Election Commission of India. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಲ್ರೆಡಿ EVMs ಮತ್ತೆ ವಿವಿಪ್ಯಾಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದೆ. ಸೊ EVM ಮತ್ತೆ ವಿವಿಪ್ಯಾಟ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅಲ್ಲಿರೋರು ಮಾತ್ರ ಹೋಗ್ಬಿಟ್ಟು ವೋಟ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ನ್ಯೂ ಪ್ರೋಟೋಕಾಲ್ಸ್ ಅಥವಾ
ಅವ್ರಿಗೋಸ್ಕರ ಸ್ಪೆಷಲ್ ಪವರ್ ಅನ್ನ ನಾವು ತಗೊಂಡ್ಬಂದ್ರೆ ಈ ಇವಿಎಂಸ್ ಮತ್ತೆ ವಿವಿಪ್ಯಾಟ್ಸ್ ಗಳನ್ನ ಅವಾಯ್ಡ್ ಮಾಡ್ಬಿಟ್ಟು, ಅಂದ್ರೆ ಇವಿಎಂ ಮತ್ತೆ ವಿವಿಪ್ಯಾಟ್ ಜೊತೆಗೆ ಯಾರೆಲ್ಲ ವೋಟರ್ಸ್ ಬೇರೆ ಕಡೆ ಹೋಗಿದ್ದಾರೆ ಅವ್ರಿಗೋಸ್ಕರ ನಾವು ಸ್ಟೆಪ್ಸ್ ಗಳನ್ನ ತಗೊಂಡ್ರೆ ಏನು ಮೈಗ್ರೇಷನ್ಸ್ ಗ್ಯಾಪ್ ಆಗ್ತಿದೆ ಅಲ್ವಾ ಅದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಸೊ ಇದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟೆಪ್ಸ್ ಗಳನ್ನ ತಗೊಳುತ್ತೆ. ಯಾವ್ಯಾವ ರೀತಿಯ ಮೈಗ್ರೇಷನ್ ಗೋಸ್ಕರ ಸ್ಟೆಪ್ಸ್ ನ ತಗೊಬೇಕು ಅಂತ ಹೇಳಿದ್ರೆ, ಒಂದು ಇಂಟರ್ ಮೈಗ್ರೇಷನ್ ಆಗುತ್ತೆ. ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ, ಫಾರ್ ಎಕ್ಸಾಂಪಲ್ ಬಿಹಾರಿಂದ ಜನರು ಕರ್ನಾಟಕಕ್ಕೆ ಬರ್ತಾರೆ, ಅದು ಇಂಟರ್ ಸ್ಟೇಟ್ ಮೈಗ್ರೇಷನ್. ಕೆಲವೊಂದ್ಸಲ ಇಂಟ್ರಾ ಸ್ಟೇಟ್ ಮೈಗ್ರೇಷನ್ ಆಗುತ್ತೆ. ಅಂದ್ರೆ ರಿಚ್ ವಿಲೇಜ್ ಇಂದ, ಅಂದ್ರೆ ರಿಚ್ ಸಿಟಿಯಿಂದ ಪೂರ್ ಸಿಟಿಯಿಂದ ರಿಚ್ ಸಿಟಿಗೆ ಮೂವ್ ಆಗುವಂತದ್ದು. ಯಾತಕ್ಕೋಸ್ಕರ ಮೂವ್ ಆಗ್ತಾರೆ? ವರ್ಕ್ಗೋಸ್ಕರ ಮೂವ್ ಆಗ್ತಾರೆ, ಅಥವಾ ಬೆಟರ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿಗೋಸ್ಕರ ಮೂವ್ ಆಗ್ತಾರೆ, ಸ್ಪೆಷಲ್ ಆಪರ್ಚುನಿಟೀಸ್ಗೋಸ್ಕರ ಮೂವ್ ಆಗ್ತಾರೆ, ಹೆಲ್ತ್ ಫೆಸಿಲಿಟಿಗೋಸ್ಕರ ಮೂವ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಇಂಟ್ರಾ ಸ್ಟೇಟ್ ಮೈಗ್ರೇಷನ್ ಇಂದ ಆಗುದು. ಸೊ ಈ ರೀತಿಯ ಇಂಟರ್ ಸ್ಟೇಟ್ ಮತ್ತೆ ಇಂಟ್ರಾ ಸ್ಟೇಟ್ಸ್ ಮೈಗ್ರೇಷನ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೆಷಲ್ ಸ್ಟೆಪ್ ಗಳನ್ನ ತಗೊಬೇಕಾಗುತ್ತೆ. ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಳುತ್ತೆ ಅಂತ ನೋಡೋಣ. ಸೊ ಮೈಗ್ರೇಷನ್ ಟ್ರೆಂಡ್ ಮತ್ತೆ ಅದರ ರಿಸ್ಕ್ ಬಗ್ಗೆ ನಾವು ಮೊದಲು ನೋಡ್ಕೊಂಡ್ರೆ, ಭಾರತದಲ್ಲಿ 2021ರ ಸಮಯಕ್ಕೆ ಮೈಗ್ರೇಷನ್ ಜಾಸ್ತಿ ಆಗಿತ್ತು, ಎಸ್ಪೆಷಲಿ ಫಾರ್ ದ ಮ್ಯಾರೇಜ್ ಪರ್ಪಸ್. ಇನ್ನು ಡಾಟಾವನ್ನ ನೋಡ್ಕೊಂಡ್ರೆ ಮ್ಯಾರೇಜ್ ಇಂದ 28.9% ಮೈಗ್ರೇಷನ್ ಆಗಿದೆ ಭಾರತದಲ್ಲಿ. ನಂತರ 10% ಮೈಗ್ರೇಷನ್ ವರ್ಕ್ ಫೋರ್ಸ್ ಗೋಸ್ಕರ ಆಗಿದೆ. ಅಂದ್ರೆ ವರ್ಕಿಗೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದು. ಅಲ್ಲಿ ಎಸ್ಪೆಷಲಿ ಬಿಹಾರಲ್ಲಿ ಈ ಎರಡು ಪರ್ಪಸ್ ಇಂದ ಜಾಸ್ತಿ ಆಗ್ತಿದೆ. ಪೂರ್ ಸ್ಟೇಟ್ಸ್ ಇಂದ ರಿಚ್ ಸ್ಟೇಟ್ಸ್ ಹೋಗೋದು, ಪೂರ್ ವಿಲೇಜ್ ಇಂದ ರಿಚ್ ವಿಲೇಜ್ ಹೋಗೋದು, ಈ ರೀತಿಯಾದಂತಹ ಮೈಗ್ರೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಇದರಿಂದ ವೋಟರ್ ಟರ್ನ್ ಔಟ್ ಕಡಿಮೆ ಆಗ್ತಿದೆ. ಇವಾಗ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಆರ್ ವೋಟಿಂಗ್ ಮೆಕ್ಯಾನಿಸಮ್ಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿಯಾದಂತಹ ಇಂಪ್ಲಿಮೆಂಟ್ ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್? ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ಸೊಲ್ಯೂಷನ್ ತಗೊಂಡ್ಬರಕ್ಕಾಗಲ್ಲ. ಡಿಫ್ರೆಂಟ್ ಮೈಗ್ರೆಂಟ್ಸ್ ನೀಡ್ ಡಿಫ್ರೆಂಟ್ ಸೊಲ್ಯೂಷನ್. ಆಲ್ಮೋಸ್ಟ್ 85% ಆಫ್ ದ ಮೈಗ್ರೆಂಟ್ ಪಾಪ್ಯುಲೇಷನ್ಗೆ ರಿಟರ್ನ್ ಹೋಗಿ ವೋಟ್ ಮಾಡುವಂತಹ ಅಡೆಕ್ವೇಟ್ ಸಪೋರ್ಟ್ ನ ಕೊಡ್ಬೇಕಾಗುತ್ತೆ. ಈ ಸಪೋರ್ಟ್ ಅಂತ ಹೇಳಿದ್ರೆ, ಈ ಸಪೋರ್ಟ್ ಆದ್ರೆ ಆಲ್ಮೋಸ್ಟ್ 85% ಜನ ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ತಾರೆ. ಹಾಗೆಯೇ ಪೋಲಿಂಗ್ ಡೇ ದಿನ ಸ್ಪೆಷಲ್ ಹಾಲಿಡೇಯನ್ನ ಕೊಡ್ಬೇಕು. ಅಂದ್ರೆ ಸ್ಯಾಲರಿಯನ್ನ ಕಟ್ ಮಾಡಬಾರ್ದು. ಸ್ಪೆಷಲ್ ಹಾಲಿಡೇ ಜೊತೆಗೆ ಅವ್ರಿಗೆ ಏನ್ ಅಮೌಂಟ್ ಬರ್ತಾ ಇರುತ್ತೆ, ಸ್ಯಾಲರಿ ಬರ್ತಿರತ್ತೆ ಅಥವಾ ವೇಜಸ್ ಬರ್ತಿರುತ್ತೆ, ಅದನ್ನ ಕೊಡ್ಬೇಕು. ಅದಕ್ಕೋಸ್ಕರ ಸ್ಪೆಷಲ್ ಬಸ್ ಸರ್ವಿಸ್ ಫೆಸಿಲಿಟಿಯನ್ನ ಕೂಡ ಕೊಡ್ಬೇಕಾಗುತ್ತೆ ಬಿಫೋರ್ ಪೋಲಿಂಗ್ ಡೇ. ಈಗ ನಾವು ನ್ಯೂಸ್ ಅಲ್ಲಿ ನೋಡ್ತಿರ್ತೀವಿ, ಎಲೆಕ್ಷನ್ ನಡೀತಿರುತ್ತೆ, ಎಲೆಕ್ಷನ್ ಹಿಂದಿನ ದಿನ ಬಸ್ಗಳ ಫೆಸಿಲಿಟಿಯೇ ಇರೋದಿಲ್ಲ. ಎಷ್ಟೋ ಬಸ್ಗಳು ಕಡಿಮೆ ಇರುತ್ತೆ. ಬಿಕಾಸ್ ಎಲೆಕ್ಷನ್ ಅಂತಾನೆ ಸ್ಪೆಷಲ್ ಬಸ್ಗಳನ್ನ ಗವರ್ಮೆಂಟ್ ಇಂದ ಕೊಟ್ಟಿರ್ತಾರಲ್ವಾ. ಬಂದಿರುವಂತಹ ಜನ ಹೇಗೆ ಮೂವ್ ಆಗ್ತಾರೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ? ಆವಾಗ ಅದಕ್ಕೋಸ್ಕರ ಗವರ್ಮೆಂಟ್ ಪೂಲಿಂಗ್ ಡೇ ಹಿಂದೆ, ಎಲೆಕ್ಷನ್ ಪೂಲಿಂಗ್ ಡೇ ಹಿಂದಿನ ದಿನ ಎಲೆಕ್ಷನ್ ಬಸ್ಸಸ್ ಏನಿದೆ ಆ ಬಸ್ಸಸ್ ಸಂಖ್ಯೆಯನ್ನ ಜಾಸ್ತಿ ಮಾಡ್ಬೇಕು, ಅಥವಾ ಪ್ರೈವೇಟ್ ಅವ್ರ ಜೊತೆ ಟೈಅಪ್ ಮಾಡ್ಬಿಟ್ಟು ಸ್ಪೆಷಲ್ ಫ್ರೀ ಬಸ್ಸಸ್ ಗಳನ್ನ ಕೊಡ್ಬೇಕಾಗತ್ತೆ. ಸೊ ದಟ್ ಎಲೆಕ್ಷನ್ಗೆ ವೋಟ್ ಆಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಟ್ರಾವೆಲ್ ಈಸಿ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಒಂದು ರಾಜ್ಯದಲ್ಲಿ ನಡೆಯುವಂತಹ ಜನರಿಗಾಯ್ತು. ವಾಟ್ ಅಬೌಟ್ ಇಂಟರ್ ಸ್ಟೇಟ್ ಮೈಗ್ರೆಂಟ್ಸ್? ಯಾವ ರೀತಿಯಾದಂತಹ ಸೊಲ್ಯೂಷನ್ ತಗೊಂಡ್ಬರ್ಬೋದು? ಈ ಇಂಟರ್ ಸ್ಟೇಟ್ ಮೈಗ್ರೆಂಟ್ಸ್ ಏನಕ್ಕೆ ಆಗ್ತಿದೆ ಅಂದ್ರೆ, ಅಡೆಕ್ವೇಟ್ ಜಾಬ್ ಫೆಸಿಲಿಟಿ ಇಲ್ಲದೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಇಲ್ಲಿ ಫಾರ್ಮಲ್ ಸೆಕ್ಟರ್ಸ್ ಗಿಂತ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಮೈಗ್ರೆಂಟ್ಸ್ ಆಗ್ತಿರೋದು ಜಾಸ್ತಿ ಆಗ್ತದೆ. ಸೊ ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಇದ್ರೆ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಜಾಬ್ಗೆ ಹೋಗಿದ್ರೆ ಅವ್ರು ಆಬ್ವಿಯಸ್ಲಿ ವೋಟ್ ಹಾಕ್ಲೇಬೇಕಾಗುತ್ತೆ. ಅಥವಾ ಯಾವ್ದಾದ್ರು MNC ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ MNC ಕಂಪನಿ ಅವ್ರಿಗೆ ಹಾಲಿಡೇನ ಪ್ರೊವೈಡ್ ಮಾಡಿ ಅಂತ ಗವರ್ಮೆಂಟ್ ರಿಜಿಡ್ ರೂಲ್ಸ್ ಗಳನ್ನ ತರಬೇಕಾಗುತ್ತೆ. ಅದೇ ವಾಟ್ ಅಬೌಟ್ ಇನ್ಫಾರ್ಮಲ್ ಸೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ವೆಂಡರ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೆಲಸಕ್ಕೋಸ್ಕರ ಮೈಗ್ರೆಂಟ್ಸ್ ಆಗಿರ್ತಾರಲ್ಲ, ಆ ತರದವ್ರಿಗೆ ಯಾವ ರೀತಿಯಾದಂತಹ ಅವಕಾಶವನ್ನ ಕಲ್ಪಿಸಬೇಕು. ಲೋ ವೇಜಸ್ ಗೋಸ್ಕರ ಬರ್ತಿರ್ತಾರೆ, ಇಲ್ಲಿಂದ ಅವರ ರಾಜ್ಯಕ್ಕೆ ಹೋಗ್ಬಿಟ್ಟು ವೋಟ್ ಹಾಕ್ಲಿಕ್ಕೆ ಅವ್ರಿಗೆ ಅಮೌಂಟ್ ಸಾಲೋದಿಲ್ಲ, ಬಸ್ ಚಾರ್ಜ್ ಗಳು ಸಾಲೋದಿಲ್ಲ, ಟ್ರಾವೆಲಿಂಗ್ ಅಲೋವೆನ್ಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೋಸ್ಕರ ಏನ್ ಮಾಡ್ಬೇಕು? ಫಾರ್ ದಿಸ್ ಪರ್ಪಸ್ ಮಲ್ಟಿಪಲ್ ಮೆಕ್ಯಾನಿಸಮ್ಸ್ ತರಬೇಕಾಗುತ್ತೆ, ಒನ್ ಟೈಮ್ ಸೊಲ್ಯೂಷನ್ ತರಬೇಕಾಗುತ್ತೆ. ಫಸ್ಟ್ಲಿ ನಾವು ನೋಡ್ಕೊಂಡ್ರೆ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಸ್.
ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಪೋಸ್ಟಲ್ ಬ್ಯಾಲೆಟ್. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಚೇಂಜಿಂಗ್ ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿ. ಸೊ ಫಸ್ಟ್ ಸ್ಟೆಪ್ ನ ನಾವು ಡೀಟೇಲ್ ಆಗಿ ನೋಡ್ಕೊಂಡ್ರೆ ರಿಮೋಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ RVM. ಇದನ್ನ 2023ರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿತ್ತು, ವಿಚ್ ಇಸ್ ಡೆವಲಪ್ಡ್ ಬೈ BEL ಅಂಡ್ ECIL. ಇದು ಮೈಗ್ರೆಂಟ್ಸ್ಗೆ ವೋಟ್ ಅನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ತಗೊಬಂದಂತಹ ಮಿಷನ್ ಆಗಿದೆ. ಒಟ್ಟು 72 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಾರ್ ಕೋಡ್ ಅನ್ನ ಯೂಸ್ ಮಾಡಿಬಿಟ್ಟು ಬ್ಯಾಲೆಟ್ ಡಿಸ್ಪ್ಲೇ ನ ಯೂಸ್ ಮಾಡಿ ಈ ಒಂದು RVMs ನ ಯುಟಿಲೈಸ್ ಮಾಡಲಾಗಿದೆ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರ್ಬೋದು, ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್, which are the concern raised by the political parties, the transparency identification issue problem. ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತು, ಟ್ರಾನ್ಸ್ಪರೆನ್ಸಿ ಇಲ್ಲ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಇಶ್ಯೂ ಅನ್ನ ರೈಸ್ ಮಾಡ್ತು. ಸೊ ಇದು ಒಂದ್ ರೀತಿಯಾದಂತಹ ಚಾಲೆಂಜ್. ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ಸ್ ಏನು? ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ಸ್ ಅಂತ ಹೇಳಿದ್ರೆ ಪ್ರೀ ರಿಜಿಸ್ಟರ್ಡ್ ಮೈಗ್ರೆಂಟ್ಸ್ ಇರೋ ಎಲ್ಲಾ ಕಡೆ RVMs ನ ಅಳವಡಿಸೋದು ಕಷ್ಟವಾಗುತ್ತೆ. ಎಸ್ಪೆಷಲಿ ಸ್ಟೇಟ್ ಎಲೆಕ್ಷನ್ ಅಲ್ಲ ಅಂತಂದ್ರು ಲೋಕಸಭಾ ಎಲೆಕ್ಷನ್ಗಂತೂ ಇದು ತುಂಬಾನೇ ಕಷ್ಟ ಆಗುತ್ತೆ. ಬಿಕಾಸ್ ಮೈಗ್ರೆಂಟ್ಸ್ ಒಂದೊಂದೇ ಸ್ಟೇಟ್ ಹೋಗ್ಬಿಟ್ಟಿರೋದಿಲ್ಲ, ಬೇರೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಇರ್ತಾರೆ. ಅದೆಲ್ಲಾ ಕಡೆ ಹೋಗಿ ನಾವು RVMs ನ ಅಳವಡಿಸ್ತೀವಿ ಅಂದ್ರೆ ಅದು ತುಂಬಾನೇ ಕಷ್ಟ ಆಗುತ್ತೆ. ಸೊ RVM is a alternative solution to the present voting system. Secondly, postal ballot. Postal ballots ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ಅಂಚೆ ಮತಪತ್ರಗಳು. ಇದನ್ನ ನಾವು ಆಲ್ರೆಡಿ ಯೂಸ್ ಮಾಡ್ತಿದೀವಿ ಆರ್ಮಿ ಫೋರ್ಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ, ಅಲ್ಲಿಂದ ಪೋಸ್ಟ್ ಮೂಲಕ ತಮ್ಮ ವೋಟ್ ಅನ್ನ ಕಳ್ಸಿರ್ತಾರೆ. ಇದನ್ನ ಮೈಗ್ರೆಂಟ್ಸ್ ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ತರ್ತಿರುವಂತಹ ಸ್ಟೆಪ್. ಫಾರ್ ದಿಸ್ ಪರ್ಪಸ್ ಪ್ರೀ ರಿಜಿಸ್ಟ್ರೇಷನ್ ಬ್ಯಾಲೆಟ್ ಇಶ್ಯೂಯೆನ್ಸ್ ನ ರಿಕ್ವೈರ್ಮೆಂಟ್ಸ್ ಬೇಕಾಗಿದೆ. RVMs ಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾನೇ ಈಸಿ ಇಂಪ್ಲಿಮೆಂಟ್ ಮಾಡೋದು. ಈಸಿ, ಬಟ್ ಲಾಜಿಸ್ಟಿಕ್ ಕೋಆರ್ಡಿನೇಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆ ಬೇಕಾಗಿರುತ್ತೆ. ಬಿಕಾಸ್ ಲಾಜಿಸ್ಟಿಕ್ ಕೋಆರ್ಡಿನೇಷನ್ ಇರಲೇಬೇಕಲ್ವಾ ಪೋಸ್ಟಲ್ ಬ್ಯಾಲೆಟ್ ಆಗಿರೋದ್ರಿಂದ. ಯಾರಿಗೆಲ್ಲ ಈ ರೀತಿ ಸಿಸ್ಟಮ್ ನ ತರಬೇಕು, ಅಟ್ ಲೀಸ್ಟ್ 6 months ಆಫ್ ರೆಸಿಡೆಂಟ್ ಗಿಂತ ಜಾಸ್ತಿ ಆಗಿದ್ರೆ, ಅಂದ್ರೆ 6 ತಿಂಗಳಿಗಿಂತ ಏನಾದ್ರು ಅವರು ಒಂದು ರಾಜ್ಯದಲ್ಲಿ ಸ್ಟೇ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅಂತವ್ರಿಗೆ ತರಬಹುದಾಗುತ್ತೆ. ಬಿಕಾಸ್ 6 ತಿಂಗಳು ಒಂದ್ ಕಡೆ ಇರ್ತಾರೆ, ಇನ್ನ 6 ತಿಂಗಳು ಇನ್ನೊಂದ್ ಕಡೆ ಇರ್ತಾರೆ. ಅಂತವ್ರಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅನ್ನ ತಗೊಂಡ್ಬಂದ್ರೆ ಅಲ್ಲಿ ಮತ್ತೆ ನಾವು ಇಶ್ಯೂನ ಫೇಸ್ ಮಾಡ್ಬೇಕಾಗುತ್ತೆ. ವಿಮೆನ್ ಮೈಗ್ರೇಷನ್ ಎನ್ರೋಲ್ಮೆಂಟ್ ನ ಇಂಪ್ರೂವ್ ಮಾಡಬೇಕು ಆಫ್ಟರ್ ಮ್ಯಾರೇಜ್. ವೈ ವಿಮೆನ್ ಎನ್ರೋಲ್ಮೆಂಟ್ ಇಂಪ್ರೂವ್ಮೆಂಟ್? ಬಿಕಾಸ್ ಮ್ಯಾರೇಜ್ ಪರ್ಪಸ್ ಗೋಸ್ಕರನೇ ಜಾಸ್ತಿ ಮೈಗ್ರೇಷನ್ಸ್ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ವಿಮೆನ್ ಮೈಗ್ರೇಷನ್ ಎಲೆಕ್ಟೋರಲ್ ರೋಲ್ಸ್ ನ ಇಂಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಚೇಂಜಿಂಗ್ ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿ. ಮೈಗ್ರೆಂಟ್ಸ್ ಆಗಿರ್ತಾರಲ್ವಾ, ಅವರು ಎಲ್ಲಿರ್ತಾರೆ, 6 ತಿಂಗಳಿಗಿಂತ ಹೆಚ್ಚು ಅಲ್ಲೇ ಸ್ಟೇ ಆಗ್ತಾ ಇದ್ರೆ ಅವ್ರಿಗೋಸ್ಕರ ಕಾನ್ಸ್ಟಿಟ್ಯೂನ್ಸಿಯನ್ನ ಚೇಂಜ್ ಮಾಡ್ಕೊಡ್ಬೇಕಾಗತ್ತೆ. ಅಂಡ್ ಆಲ್ಸೋ ಇದರಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಲೋಕಲ್ ಗವರ್ನೆನ್ಸ್ ಜೊತೆ ಅವರ ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ, ಮತ್ತೆ ಅವ್ರು ಮಾಡ್ತಿರುವಂತಹ ಬಿಸ್ನೆಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಕೋಆರ್ಡಿನೇಷನ್, ಡೆಮೋಕ್ರಸಿ ಕೋಆರ್ಡಿನೇಷನ್ ಹೆಚ್ಚಾದಷ್ಟು ಕೂಡ ಮೈಗ್ರೆಂಟ್ಸ್ ಗೆ ಅವ್ರು ಎಲ್ಲಿ ಹೋಗಿರ್ತಾರೋ ಆ ಜಾಗ ಅವ್ರದೇ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ. ನಂತರ ಇಶ್ಯೂ ಕನ್ಸರ್ನ್ ಏನು ಅಂತ ಹೇಳಿದ್ರೆ ಲೋಕಲ್ ರೆಸಿಡೆಂಟ್ ಗಳ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು, ಮತ್ತೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಡೆಮೋಕ್ರೆಟಿಕ್ ಇಂಟಿಗ್ರೇಷನ್ ಗೆ ಪ್ರಾಬ್ಲಮ್ ಆಗುತ್ತೆ. ಇದಿಷ್ಟು ಇವಾಗ ಬಿಹಾರ್ ಅಲ್ಲಿ ನಡೀತಿರುವಂತಹ ಎಲೆಕ್ಷನ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಗೋಬರ್ಬೇಕಾಗಿರುವಂತಹ ಸೊಲ್ಯೂಷನ್. ಇದನ್ನ ನಮ್ಗೆ ಸಪರೇಟ್ ಆಗಿ GS2 ಅಡಿಯಲ್ಲಿ ಕೇಳಬಹುದಾಗುತ್ತೆ. ಸಪರೇಟ್ ಮೇನ್ಸ್ ಅಲ್ಲಿ ಕ್ವಶನ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಪ್ರಿಲಿಮ್ಸ್ ಅಂತ ನಾವು ತಗೊಂಡ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಕೇಳ್ತಾರೆ, ಆರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಗೋಬರ್ತಿರುವಂತಹ ಎಲೆಕ್ಟೋರಲ್ ರೋಲ್ಸ್ ಗೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತರಬೇಕು ಕೇಳುವಂತಹ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಮೇನ್ಸ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತರಬಹುದು ಮೈಗ್ರೆಂಟ್ಸ್ಗೆ ಅಂತ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ಎಲೆಕ್ಷನ್ ಕಮಿಷನ್ ಮತ್ತೆ ಎಲೆಕ್ಷನ್ ಅನ್ನೋದು ನ್ಯೂಸ್ ಅಲ್ಲಿ ಇದೆ ತುಂಬಾ, ಹಂಗಾಗಿ ನಮ್ಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡರಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಇದನ್ನ ನೀವು ಎಕ್ಸಾಂಪಲ್ಸ್ ಆಗು ಕೂಡ ಯೂಸ್ ಮಾಡ್ಬೋದು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.